ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ವೂಲ್ವರ್ತ್ ಇದೆಯಲ್ಲ, ಈ ವೂಲ್ವರ್ತ್ ಮತ್ತು ಇಲ್ಲಿ ಇಂಡಿಯನ್ ಸ್ಪೈಸಿ ಶಾಪ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ನಮ್ಮನೆ ಇರೋದು. ನಮ್ಮ ಬಸ್ ಬರೋದಕ್ಕೆ ಇನ್ನು 10 ನಿಮಿಷ ಆಗುತ್ತೆ. 10 ನಿಮಿಷದವರೆಗೂ ವೆಯ್ಟ್ ಮಾಡಬೇಕು. ನಮ್ಮ ಬಸ್ ಬಂತು, ಹೊತ್ಕೊಂಡ್ವಿ, ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ನಾವಿವತ್ತು ಹೋಗ್ತಾ ಇರೋದು ಆಸ್ಟ್ರೇಲಿಯಾದಲ್ಲಿ ಬ್ರಿಸ್ಬೇನ್ ಸಂತೆಗೆ. ಇಲ್ಲಿ ಸಂತೆ ನಡೆಯುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಈಗ 1 ವೀಕ್ ಬ್ಯಾಕ್ ಗೊತ್ತಾಯಿತು. ಸೊ ಹಾಗಾಗಿ ನಾನು ಸಂತೆ ನೋಡ್ದಂಗೆ ಆಗುತ್ತೆ, ನಿಮಗೂ ಸಂತೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸಂತೆಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಇಲ್ಲಿ ಸಂತೆ ಹೇಗಿರುತ್ತೆ, ಏನೇನು ಇರುತ್ತೆ. ಬಂದ್ವಿ ಸಂತೆಗೆ. ಇಲ್ಲಿ ಸಂತೆ ವೀಕ್ಲಿ 1 ಡೇ ಇರುತ್ತೆ, ಸ್ಯಾಟರ್ಡೆ ಮಾತ್ರ. ಮತ್ತು ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ. ನೋಡೋಕ್ಕೆ ಇಷ್ಟೊಂದು ಬಿಸಿಲಿದೆ. ನಾನು ಬಂದಿರೋದು 11:30 ಟೈಮು, ಆದರೆ ಎಷ್ಟು ಗಾಳಿ ಬೀಸ್ತಿದೆ ಅಂತ ನಿಮಗೆ ವಿಡಿಯೋ ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು. ಇವರೆಲ್ಲ ಪಾಪ ಗಾಳಿ ಬೀಸ್ತಿರೋದಕ್ಕೆ ಅಂಗಡಿ ತೂರೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ಅಂಗಡಿ ಹಿಡ್ಕೋತಿದ್ರು ಗಾಳಿ ಬೀಸ್ದಂಗೆ. ನಾನಿವತ್ತು ನಿಮಗೆ ಸಂತೆ ಪೂರ್ತಿ ತೋರಿಸ್ತೀನಿ. ಇಡೀ ಸಂತೆ ಪೂರ್ತಿ ಒಂದು ಹೂವು ಸಿಗಲ್ಲ ನನಗೆ. ಅದೆಲ್ಲೋ ಒಂದು ಕಡೆ ಹೂವಿನ ಗಿಡಗಳು ಸಿಗುತ್ತೆ ಅಷ್ಟೇ, ಆದರೆ ಹೂ ಸಿಗಲ್ಲ. ನಾನು ಫ್ರೂಟ್ಸು ವೆಜಿಟೇಬಲ್ಸು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಸೇಮ್ ರೇಟೇನೆ, ಶಾಪ್ ರೈಟೂ ಸೇಮೇನೆ, ಮತ್ತು ಇಲ್ಲಿ ಸಂತೆ ರೈಟೂ ಸೇಮೇನೆ. ಸಂತೆ ಇರೋದ್ರಿಂದ ಇಷ್ಟು ಕ್ಲೌಡ್ ಇದೆ, ಇಲ್ಲಾಂದರೆ ಇಷ್ಟು ಜನ ಸೇರೋದೇ ಕಡಿಮೆ. ನಾನು ಇದಕ್ಕಾಗಿಯೇ ಬಂದೆ, ನೋಡೋಣ ಸಂತೆಲಾದ್ರೂ ಹೂ ಸಿಗುತ್ತಾ ನೋಡೋಣ ಅಂತ. ಇಲ್ಲೂ ಸಿಗಲಿಲ್ಲ. ನಾವೆಲ್ಲ ಪಾರ್ಲರ್ನ ಹುಡಿಕೊಂಡೋದ್ರೆ ಇಲ್ಲಿ ಪಾರ್ಲರೇ ಜನನ ಹುಡಿಕೊಬತ್ತಿದೆ. ಸೇಮ್ ನಮ್ಮ ಸಂತೆ ಥರ ಹೆಂಗೆ ಎಲ್ಲ ಸೇರುತ್ತೆ ಅದೇ ಥರ ಸೇರಿದೆ. ಬಟ್ ಇದನ್ನು ನೋಡಿ ಯಾರಾದರೂ ಥಿಂಕ್ ಮಾಡಿ, ಬ್ಯೂಟಿಷಿಯನ್ಗಳು ಎಲ್ಲಿ ಸಂತೆ ನಡೆಯುತ್ತೆ ಅಲ್ಲಿ ಹೋಗಿ ಸುಮ್ಮನೆ 1-2 ಚೇರ್ ಹಾಕ್ಕೊಂಡು ಥ್ರೆಡ್ ಗಿಡ್ ಏನಾರು ಇಟ್ಕೊಂಡು ಐಟಮ್ಸ್ ಇರುತ್ತಲ್ಲ ಪಾರ್ಲರ್ದು, ಹೆಂಗಿದ್ರು ತುಂಬ ಜನ ಬಂದೇ ಬರ್ತಾರೆ ಅಲ್ವಾ ಸಂತೆಗೆ. ನಮ್ಮ ಕಡೆ ಸಂತೆ ಅಂದರೆ ಅಪ್ಪ ಜನ ಸೇರ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಂತೆ ಆಗುತ್ತೆ ಅಂತ 2-2 ಚೇರ್ ಇಟ್ಕೊಂಡು 1-4 ಐಟಮ್ಸ್ ಇಟ್ಕೊಂಡು ಕೂತ್ಕೊಬಿಟ್ರೆ ಒಳ್ಳೆ ಬಿಸ್ನೆಸ್ ಮಾತ್ರ. ಈ ಥರನೂ ಒಂದು ವಿಷಯ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ನನಗೇನು ಆಲ್ಮೋಸ್ಟ್ ನಿಮಗೂ ಗೊತ್ತಿರಲ್ಲ ಈ ಥರದೊಂದು ವಿಚಾರ ಇದೆ, ಹಿಂಗೂ ಮಾಡ್ತಾರೆ ಸಂತೆಲಿ ಅಂತ ಗೊತ್ತಿರಲ್ಲ. ನೋಡಿ ಯೋಚನೆ ಮಾಡಿ ಬ್ಯೂಟಿಷಿಯನ್ಗಳು. ಇದೊಂದನ್ನ ಬಿಟ್ಟು ಇನ್ನು ಬಾಕಿದೆಲ್ಲ ನಮ್ಮ ಸಂತೆಗಳು ಯಾವ ಥರ ನಡೆಯುತ್ತೆ ಅದೇ ಥರ. ನೋಡಿ ಇಲ್ಲಿ ಸಣ್ಣ ಪುಟ್ಟದ ಎಲೆಕ್ಟ್ರಿಕ್ ಐಟಮ್ಸು ಮತ್ತು ಮೊಬೈಲ್ ಚಾರ್ಜರು, ಇಯರ್ಫೋನ್ಗಳು, ಬ್ಲೂಟೂತ್ಗಳು ಎಲ್ಲ ತೊಗೊಬಂದಿದ್ದಾರೆ.
ಹಾಗೆ ಇಲ್ಲಿ ಸಂತೆಲ್ಲೂ ಕೂಡ ಮೊಬೈಲ್ ಡಿಸ್ಪ್ಲೇ ಹೋಗಿದ್ರೆ ಡಿಸ್ಪ್ಲೇನೂ ಕೂಡ ಹಾಕ್ಕೊಡ್ತಾರೆ. ಈ ಆರೆಂಜ್ ಅಂತೂ ಒಂದೊಂದೇ 1 kg 1.5 kg ಬರೋದು, ಅಷ್ಟು ದಪ್ಪ ಇತ್ತು. ಹಾಗೆ ಇಲ್ಲಿ ಎಲೆಕೋಸು ಇದೆಯಲ್ಲ, ಎಲೆಕೋಸು ಅಷ್ಟೇ ಸಖತ್ ದಪ್ಪ ಇತ್ತು. ಇಲ್ಲಿ ಎಲ್ಲ ಥರದ್ದು ಬೇಳೆ ಕಾಳುಗಳು ಓಟ್ಸು ಎಲ್ಲ ಸಿಗುತ್ತೆ. ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಇಟ್ಟಿದ್ದಾರೆ ನೋಡಿ. ಇದಕ್ಕೆಲ್ಲ 100 ಗ್ರಾಮ್ಸ್ಗೆ ಒಂದು 300-400 ರೂಪಾಯಿ ಒಳಗಡೆ ಇರುತ್ತೆ 100 ಗ್ರಾಮ್ಸ್ಗೆ. ಇಲ್ಲಿ ಸಂತೆನೂ ಕೂಡ ಎಷ್ಟು ಕೂಲಾಗಿ ಹೋಗ್ತಿತ್ತು ಗೊತ್ತಾ, ಗಲಾಟೆನೇ ಇರಲಿಲ್ಲ. ನಮ್ಮ ಕಡೆ ಆದರೆ ಎಷ್ಟು ಗಲಾಟೆ ಇರುತ್ತೆ, ಎಷ್ಟು ಜನ ಸೇರಿರ್ತಾರೆ. ನಾನು ಆವಾಗಲೇ ತೋರಿಸಿದ್ನಲ್ಲ, ಅಷ್ಟೇ ಜನ ಇಲ್ಲಿ ಅದೇ ಕ್ಲೌಡ್. ಹಾಗೆ ಇಲ್ಲಿ ಡಿಫ್ರೆಂಟ್ ಫ್ಲವರ್ಸ್ ಪಾಟ್ಗಳು ಇಟ್ಟಿದ್ರು. ಈ ಪಾಟ್ ಗಿಡಗಳಿಗೆಲ್ಲ $10, $15, $20 ಪ್ರೈಸ್ ಬಂದು. ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಅಂಗಡಿಗಳು, ಪಿಜ್ಜಾ ಬರ್ಗರ್ ಚೈನೀಸ್ ಅವ್ರು ತಿನ್ನೋ ಅಂಥ ಫುಡ್ಗಳೆಲ್ಲ ಇಟ್ಟಿದ್ರು. ಆದರೆ ನಮ್ಮ ಸಂತೆಯಲ್ಲಿ ಪೂರಿ ಖಾರ, ಅಲ್ಲೇ ಬಿಸಿ ಬಿಸಿ ಬಜ್ಜಿ, ಜಿಲೇಬಿ, ವಡೆ ಎಲ್ಲನೂ ಮಾಡಿಕೊಡ್ತಿರ್ತಾರೆ ಅಲ್ಲೇ. ಅದರಲ್ಲೂ ಸಂತೆಗೆ ಹೋದರೆ ಯಾರಾದ್ರೂ ಅಷ್ಟೇ, ಸಂತೆಗೆ ಹೋದ್ರಂತೂ ಪೂರಿ ಖಾರ ಅಂತೂ ಮಿಸ್ ಮಾಡೋದೇ ಇಲ್ಲ. ನಾನಂತೂ ಅಷ್ಟೇ, ತಿಪ್ಟೂರ್ಗೆ ಹೋದ್ರಂತೂ ತಿಪ್ಟೂರು ಪೂರಿ ಖಾರ ಅಂದರೆ ತುಂಬ ಇಷ್ಟ ನನಗಂತೂ. ಓಕೆ ಫ್ರೆಂಡ್ಸ್, ಆಸ್ಟ್ರೇಲಿಯಾ ಸಂತೆ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಒಂದು ಐಡಿಯಾ ಕೊಟ್ಟಿದ್ದೀನಲ್ಲ ನಾನು ನಿಮಗೆ, ಸಂತೆಲಿ ಹೋಗಿ ಒಂದು ಪಾರ್ಲರ್ ಓಪನ್ ಮಾಡಿ, ಮಿನಿ ಪಾರ್ಲರ್ ಓಪನ್ ಮಾಡಿ ಅಂತ ಎಲ್ಲೇ ಸಂತೆ ನಡೀತೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.